ಹಾಯ್ ಗೈಸ್, ನೀವು ನೋಡಿದ್ದೀರಾ ಈ ಜರ್ನಿ ಎಲ್ಲಿಗೆ ಹೋಗ್ತಿದೆ ಅಂತ. ನಮ್ಮ ಜರ್ನಿ ಇದು ಪ್ರಪಂಚದ 8ನೇ ಅದ್ಭುತ ಅಂತಾರೆ, 8th ವಂಡರ್ ಅಂತ ಹೇಳ್ತಾರೆ. ಇದೆಲ್ಲಿದೆ ಇದು ನ್ಯೂಜಿಲ್ಯಾಂಡ್, ಸೌತ್ ನ್ಯೂಜಿಲ್ಯಾಂಡ್ನ ಮಿಲ್ಫರ್ಡ್ ಸೌಂಡ್ ಅಂತಾರೆ. ಈ ಜರ್ನಿಯ ವಿಶೇಷತೆ ಏನು? ಅಬ್ಬಾ, ಇದಂತೂ ಅಮೇಝಿಂಗ್ ಜರ್ನಿ ಅಂತ ಹೇಳ್ತಾರೆ. ಈ ಸೀನಿಕ್ ಡ್ರೈವ್ ಎಲ್ಲಿಗೆ ಹೋಗುತ್ತೆ? ಒಂದು ಟನಲ್ ಮೂಲಕ ನಾವು ಹೋಗಬೇಕು. ಆ ಟನಲ್ನ ಏನಂತ ಕರೀತಾರೆ ಅಂದರೆ ಮೋಸ್ಟ್ ಸಿನಿಕ್ ಡ್ರೈವ್ ಮತ್ತು ಡ್ರಮ್ಯಾಟಿಕ್ ರೂಟ್ ಇನ್ ದ ವರ್ಲ್ಡ್ ಅಂತಾರೆ. 1954 ಮುಂಚೆ ಆ ಮಿಲ್ಫರ್ಡ್ ಸೌಂಡ್ಗೆ ಆ್ಯಕ್ಸೆಸ್ ಇರಲಿಲ್ಲ, ಅಂದರೆ ದಾರಿ ಇರಲಿಲ್ಲ. ಆ ಜಾಗ ಯಾರಿಗೂ ಗೊತ್ತಿರಲಿಲ್ಲ. ನೋಡಿ, ಇದೇ ಟನಲ್ ಸ್ಟಾರ್ಟ್ ಆಯಿತು. ಹಾಮರ್ ಟನಲ್ ಅಂತ ಹೇಳ್ತಾರೆ. 1.2 ಕಿಲೋಮೀಟರ್ಸ್ ಲಾಂಗ್ ಟನಲ್ ಥ್ರೂ ಸಾಲಿಡ್ ರಾಕ್ಸಿಂದ ಬಿಲ್ಡ್ ಮಾಡಿದ್ದಾರೆ, ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅಬ್ಬಬ್ಬ, ಎಷ್ಟು ವರ್ಷ ಹಿಡ್ದಿದೆ ಅಂದರೆ 5 ಇಯರ್ಸ್ ಅಲ್ಲ, 10 ಇಯರ್ಸ್ ಅಲ್ಲ, ನಿಯರ್ ಟು 20 ಇಯರ್ಸ್, 19 ಇಯರ್ಸ್ ತೊಗೊಂಡಿದ್ದಾರೆ ಈ ಸಾಲಿಡ್ ರಾಕ್ಸಿಂದ ಈ ಟನಲ್ ಮಾಡೋಕ್ಕೆ. ಬೆಟ್ಟಗಳ ಮಧ್ಯೆ ಕೊರೆದು, ಅಂದರೆ ಮೌಂಟೇನ್ಸ್ ಮಧ್ಯದಲ್ಲಿ ಕೊರೆದು ಮಾಡಿದ್ದಾರೆ. ಒಂದು ಸಲ್ಯೂಟ್ ನ್ಯೂಜಿಲ್ಯಾಂಡ್ ಗೌರ್ಮೆಂಟ್ಗೆ. ಈ 1.2 ಕಿಲೋಮೀಟರ್ಸ್ ಹೋಗ್ತಾ ಇದೆ, ಜರ್ನಿ ಮುಗಿತಾ ಇಲ್ಲ. ಯಾಕೆ? ಈ ಸೀನಿಕ್ ಡ್ರೈವ್ ಮೋಸ್ಟ್ ಡ್ರಮ್ಯಾಟಿಕ್ ಡ್ರೈವ್ ಅಂತ ಹೇಳ್ತಾರೆ. ಹಾಗೆ ಅಡ್ವೆಂಚರಸ್ ಮತ್ತು ಡೇಂಜರಸ್ ಡ್ರೈವ್ ಅಂತಾರೆ. ನೋಡಿ, ಎರಡೂ ಕಡೆಯೂ ಕತ್ಲೆ, ರೆಡ್ ಲೈಟ್ಸು, ಅಂದರೆ ಬಿ ಕಾಷಿಯಸ್ ಅಂತ. ನಾವು 1.2 ಕಿಲೋಮೀಟರ್ಸು ನಮಗೆ ಎಷ್ಟೋ ದೂರ ಅನ್ನಿಸ್ತಿದೆ. ಯಾಕಂದರೆ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇರ್ತೀವಿ, ಆದರೂ ನಮ್ಮ ಹಾರ್ಟ್ ಬೀಟು ರ್ಯಾಪಿಡ್ ಆಗ್ತಾ ಇರುತ್ತೆ. ನಮ್ಮ ಜರ್ನಿ ನಾವು ಮುಗಿಸಲೇಬೇಕು, ಯಾಕಂದರೆ ಆ ಕಡೆ 8th ವಂಡರ್ ಇದೆ, ಆ ಜಾಗಕ್ಕೆ ನಾವು ತಲುಪಲೇಬೇಕು. ಅಮೇಝಿಂಗ್. ನೋಡಿ, ಈ ನ್ಯೂಜಿಲ್ಯಾಂಡ್ ಅನ್ನೋದು ಒಂದು ಚಿಕ್ಕ ಐಲ್ಯಾಂಡು, ಇಡೀ ವರ್ಲ್ಡ್ಗೆ ಫೇಮಸ್ ಆಗಿದೆ. ನ್ಯಾಚುರಲ್ ಡಿಸಾಸ್ಟರ್ ಅಂದರೆ ಯಾವಾಗಲೂ ರೋಡ್ ಸ್ಲೈಡ್, ಬಿಕಾಸ್ ಆಫ್ ದ ವೆಟೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಅಂತ. ಈ ಕಡೆ ಅರ್ಥಕ್ವೇಕ್ಸ್ ಆಗ್ತಾ ಇರುತ್ತೆ, ಅಷ್ಟೇ ಬೇಗ ಅವರು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅಡ್ವೆಂಚರರ್ಸ್ಗೆ ಮತ್ತು ಟೂರಿಸ್ಟ್ಗೆ ಜರ್ನಿಗೆ ಎನ್ಕರೇಜ್ ಮಾಡ್ತಾರೆ. ನೋಡಿ, ಇದು ನಮ್ಮ ಟನಲ್ ಜರ್ನಿ ಮುಗೀತು. ಅಬ್ಬಾ, ನಮಗೀಗ ಉಸಿರು ವಾಪಸ್ ಬಂತು. ನಮ್ಮದು ನಾರ್ಮಲ್ ಬ್ರೀತಿಂಗ್ ಸ್ಟಾರ್ಟ್ ಆಯ್ತು ಇಲ್ಲಿಂದ. ನೋಡಿ, ಇದೆ ಸೀನಿಕ್ ವ್ಯೂ, ನ್ಯಾಚುರಲ್ ಸೀನಿಕ್ ವ್ಯೂ. ಅಂದರೆ ಎಲ್ಲೆಲ್ಲಿ ನೋಡಿದ್ರು ಎರಡೂ ಕಡೆ ಮೌಂಟೈನ್ಸು. ಸೊ ರೋಡ್ ನೋಡಿ ಎಷ್ಟು ನೀಟಾಗಿದೆ, ಬ್ಯೂಟಿಫುಲ್ ಆಗಿದೆ. ಈಗ ನಾವು ಮಿಲ್ಫರ್ಡ್ ಸೌಂಡ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಆ ಕಡೆ ಇರೋ ಮಿಲ್ಫರ್ಡ್ ಸೌಂಡ್ಗೆ ಸ್ಟಾರ್ಟಿಂಗ್ ಜರ್ನಿ. ಇನ್ನೇನು ಹತ್ತತ್ರ ರೀಚ್ ಆಗ್ತಾ ಇದ್ದೀವಿ. ನೋಡಿ, ಎಲ್ಲ ನಮ್ಮದು ವೆಹಿಕಲ್ಸು ಇನ್ನೇನು ಡೌನ್ ಇಳಿತಾ ಇದೆ. ಈಗ ಎದುರುಗಡೆ ಕಾಣ್ತೆ ನಮಗೀಗ ಮಿಲ್ಫರ್ಡ್ ಸೌಂಡ್. ಏನಿದು ಮಿಲ್ಫರ್ಡ್ ಸೌಂಡು? ಯಾಕೆ ಇದು ಪ್ರಪಂಚದ 8th ವಂಡರ್ ಅಂತಾರೆ? ನಾನೀಗ ಈ ವಿಡಿಯೋನಲ್ಲಿ ಟನಲ್ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮಿಲ್ಫರ್ಡ್ ಸೌಂಡ್, ವೈ ಇಟ್ ಈಸ್ ನೋನ್ ಆ್ಯಸ್ 8th ವಂಡರ್ ಆಫ್ ದ ವರ್ಲ್ಡ್ ಅಂತ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಬ್ಯೂಟಿಫುಲ್ ಕಮೆಂಟ್ ಕೊಡಿ. ಸೊ ನಾವೆಲ್ಲ ನೆಕ್ಸ್ಟ್ ಜರ್ನಿಲಿ ಮೀಟ್ ಆಗೋಣ. ಸೊ ಈಗ ನೋಡಿ, ಈಗ ಎಂಟ್ರೆನ್ಸ್ ಬಂದ್ವಿ, ಮಿಲ್ಫರ್ಡ್ ಸೌಂಡ್ ಎಂಟ್ರೆನ್ಸ್ ಬಂದ್ವಿ. ವಾಟ್ ಇಟ್ ಈಸ್ ಅಂತ ಬ್ರೀಫಾಗಿ ಹೇಳಿರ್ತೀನಿ. ಸೊ ಇಟ್ ಈಸ್ ಮೌಂಟೇನ್ಸ್, ಎಲ್ಲ ಕಡೆ ಮೌಂಟೇನ್ಸು, ಮಧ್ಯದಲ್ಲಿ ಸೀ ಟೈಪ್ ಇದೆ. ನೀವು ಐದರ್ ಕ್ರೂಸ್ ಇಲ್ಲ ಫ್ಲೈಟ್ಸಲ್ಲಿ ಇಲ್ಲ ಪ್ಲೇನ್ಸಲ್ಲಿ ಅಲ್ಲಿ ಜರ್ನಿ ಮಾಡಬೇಕು ಆ ವ್ಯೂಸ್ ನೋಡೋಕ್ಕೆ. ಹೈಯೆಸ್ಟ್ ಮತ್ತು ಲಾಂಗೆಸ್ಟ್ ಮೌಂಟೇನ್ಸಿಂದ ವಾಟ್ರ್ ಫಾಲ್ ಬೀಳುತ್ತೆ. ನೋಡಿ, ಇದೇ ಆ ಜಾಗ. ನೋಡಿ, ಆ ಕಡೆ ವಾಟ್ರ್ ಫಾಲು, ಮಧ್ಯದಲ್ಲಿ ಗ್ಲೇಷಿಯರ್ ಇರೋ ಜಾಗ, ಅಂದರೆ ಸ್ನೋಫಾಲ್ ಬೀಳ್ತಾ ಇರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಕಮೆಂಟ್ ಮಾಡಿ.